ಇವತ್ತು ಭೀಮನ ಅಮಾವಾಸ್ಯೆ ಎಂದರೆ ವಾಯುವ ವರದಲ್ಲಿ ಕುಂತಿಯ ಜನ್ಮದಲ್ಲಿ ಹುಟ್ಟಿದಂತಕ್ಕಂಥ ಮಗ ಭೀಮಸೈನ. ಆಂಜನೇಯ ಯಾರು? ವಾಯುಯ ಮಗ. ಆಂಜನೇಯ ಸಾವಿಲ್ಲದಂತೆ ಸಂಜೀವಿನಿಯಾಗಿ ದುಷ್ಟ ಸಂಹಾರಕ್ಕೆ ಶ್ರೀರಾಮಚಂದ್ರ ಪ್ರಭುವಿಗೆ ದೂತನಾಗಿ ನಿಮ್ಮೆಲ್ಲರಿಗೂ ದಾರಿಯ ದೀಪವನ್ನು ಕೊಟ್ಟವರು. ಯಾವುದೇ ಒಂದು ಗ್ರಹಗತಿಗಳು ಕಡಿಮೆಯಾಗಿರಲಿ, ಒಂದು ಶನಿಯ ಕಾಟವಾಗಿರಲಿ, ಒಂದು ಸಾಡಸತ್ತಾಗಿರಲಿ, ನಾವು ಶನಿಯನ್ನ ಬೇಡದ್ರೆ ಆಗಲ್ಲ. ಅವನೇನಂದ್ರೆ ದಂಡನಾಯಕ, ಶಿವನ ವರಪ್ರಸಾದದಲ್ಲಿ ಜನಿಸಿದಂತಕ್ಕಂಥ ಮಗ ಶನೇಶ್ವರ. ಅವನು ಧರ್ಮವನ್ನು ಬಿಟ್ಟರೆ ಬೇರೆ ಏನೇನಿಲ್ಲ. ಆಂಜನೇಯ ಸ್ವಾಮಿ ಅಂತ ಒಂದು ವಕ್ರ ದೃಷ್ಟಿಯನ್ನ ದೂರ ಮಾಡುವಂತ ಶಕ್ತಿ ಆಂಜನೇಯನಿದೆ. ಇದೇ ನಾನು ಕುಂತಿರುವಂತಕ್ಕಂಥ ಸನ್ನಿಧಿ ಕಾರ್ತಿಕೇಯ, ಶನಿಮುಖ, ಸುಬ್ರಹ್ಮಣ್ಯ, ಆದಿಶೇಷ, ಪಾರ್ವತಿಯ ಪುತ್ರ, 7 ಜನ ತಾಯಿಯಂದಿರು. ಅವನಿಗೂ ಕೂಡ ಆ ಶಕ್ತಿ ಇದೆ. ನಿಮ್ಮ ಎಲ್ಲರಿಗೂ ರಕ್ಷಣೆ ಕೊಟ್ಟು ಅನ್ನ ಹಾಕುವಂತಕ್ಕಂಥ ಮಾತೆ ಪಾರ್ವತಿ ದೇವಿ. 10 ಅವತಾರವನ್ನು ರೂಪನೆ ಎತ್ತಿದವಳು ಕಾಳಿ. ಶಿವನ ಎದೆಯ ಮೇಲೆ ಇಟ್ಟು ಸಂಹಾರಕ್ಕೆ ಹೊರಟವಳು ಕಾಳಿಕಾದೇವಿ. ಇವತ್ತು ಎಲ್ಲ ಈ ಕ್ಷೇತ್ರದಲ್ಲಿರುವಂತಕ್ಕಂಥ ಎಲ್ಲ ದೇವಾನ ದೇವತೆಗಳು ಕೂಡ ನಮಸ್ಕಾರವನ್ನ ಮಾಡಿ, ಯಾರು ಭಕ್ತಿಯಿಂದ ಆರಾಧಿಸಿ ಆ 108 ಲಿಂಗವನ್ನು ಮುಟ್ಟಿ ಆಂಜನೇಯ ಸ್ವಾಮಿಗೆ ಎಳ್ಳು ಎಣ್ಣೆಯನ್ನು ಹಾಕಿ ಎಳ್ಳು ಬತ್ತಿಯನ್ನು ಹಚ್ಚಿ, ನಮಗೆ ಯಾವುದೇ ವಕ್ರದೃಷ್ಟಿ, ಯಾಕೆಂದ್ರೆ ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿ ಎಳ್ಳು ಎಣ್ಣೆ ದಾನವನ್ನ ಕೊಟ್ಟು ಗುಡಿಯಲ್ಲಿಟ್ಟಿದ್ದಾದ್ರೆ ಶ್ರೀರಾಮನ ಅಂದ್ರೆ ಶ್ರೀಮನ್ನಾರಾಯಣನಿಗೆ ತಲುಪ್ತಂಗೆ, ಶಿವನಿಗೆ ಕೊಟ್ಟಿದರೆ ಶನಿಗೆ ತಲುಪ್ತಂಗೆ. ಆಂಜನೇಯನಿಗೆ ಸೂರ್ಯ ಗುರು, ಅಂತ ಗುರುವಿಗೆ ಇವತ್ತು ಕ್ರೂರವಾಗಿದ್ದ ದಿನ. ಏನಪ್ಪ ಈ ಸೂರ್ಯಗ್ರಹಣದಲ್ಲಿ ನಮ್ಗೇನಾಗುತ್ತೆ ಅಂತಲ್ಲ, ಅದ್ರ ಪರಿಹಾರನೂ ಕೂಡ ಇದೆ. ಅದನ್ನು ತೆಗೆಯುವಂತ ಶಕ್ತಿನೂ ಕೂಡ ಭಗವಂತನಲ್ಲಿದೆ. ಇವತ್ತೇನು ಹೊಸದಾಗಿ ಹಿಡಿದಿರೋದಲ್ಲ, ಅದು ಇಂದಲಿಂದಲೂ ಕೂಡ ಸೂರ್ಯ ಚಂದ್ರಾದಿಗಳು ಹುಟ್ಟಿದಾಗಲಿಂದಲೂ ಕೂಡ ಶನೇಶ್ವರ ಹುಟ್ಟಿದಾಗಲಿಂದಲೂ ಕೂಡ ವಿದ್ಯೆ ಇದೆ. ಇವತ್ತು ಚಂದ್ರನ ಒಂದು ಬಿಂಬ ಸೂರ್ಯನ ಮೇಲೆ ಬಿದ್ದು ಗ್ರಹಣ ದೃಷ್ಟಿ ಅಂತ ಹೇಳ್ತಾರೆ. ಅನೇಕ ಥರ ಇರ್ತದೆ, ಆದರೂ ಅದು ಕರ್ಮಫಲ. ಏಕೆಂದ್ರೆ ಹಿಂದೆ ನಾನು ತೇರನರಿಸಿ ಸಾವಿರಾರು ಸಭೆಯ ಮಧ್ಯದಲ್ಲಿ 2 ಮಾತನ್ನು ಹೇಳಿದೆ. ಈ ವಕ್ರದೃಷ್ಟಿ ರಾಜಕಾರಣಿಗೆ, ಭೂಮಿಗೆ, ಗೋವಿಗೆ, ಸಂಧಾನಕ್ಕೆ, ಮಳೆಗೆ ಎಲ್ಲನೂ ಸಂಕಷ್ಟ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಎಷ್ಟೋ ಕಡೆ ಕೊಚ್ಕೊಂಡು ಹೋಗ್ತಾ ಇದೆ. ಆದ್ರೆ ಎಷ್ಟೋ ಕಡೆ ಕುಡಿಯಕ್ಕೆ ನೀರಿಲ್ಲ. ಇವತ್ತು ಎಷ್ಟೋ ಕಡೆ ಬಿತ್ತನೆಯನ್ನ ಮಾಡಿದರೆ, ಇನ್ನೆಷ್ಟೋ ಕಡೆ ಭೂಮಿಯನ್ನು ಉಳಕ್ಕೆ ಆಗಿಲ್ಲ. ಈ ವರ್ಷದ ಕರ್ಮಫಲ ಈ 2026 ಬಹಳ ಒಳ್ಳೆಯದು ಅಂತ ಹೇಳಿದ್ರು.
ನಾನು 2026 ಅನುಭವಿಸಂದ ಕಷ್ಟ ಯಾವತ್ತು ಬರಲ್ಲ, ಬಂದೇ ಬರ್ತದೆ ಅಂತ ಆ ತೇರಿನಿಂದ ಕೆಳಗಾಗಲೇ ನಾನು ನಿಮ್ಮೆಲ್ಲರಿಗೂ ಉತ್ತರ ಕೊಟ್ಟಿದ್ದೆ. ಅಂತ ಒಂದು ಕರ್ಮ ಫಲ ಯಾರಿಗೂ ತಟ್ಟದೇ ಇರಲಿ, ಯಾವ ವಕ್ರದೃಷ್ಟಿಯು ನಿಮ್ಮ ಮೇಲೆ ಬೀಳದೇ ಇರಲಿ. ಎಲ್ಲರೂ ಕೂಡ ಸಾವಧಾನವಾಗಿ ಶಾಂತವಾಗಿ ಪ್ರತಿ ಒಬ್ಬರ ಮೇಲೂ ಕೂಡ ಇವತ್ತು 2 ಅಕ್ಷತೆಯನ್ನು ನಿರ್ಮಾಣ ಮಾಡಿ ನಿಮ್ಮ ಸಂಕಷ್ಟದ ಜೊತೆಯಲ್ಲಿ ನಾನು ಕೂಡ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಭಗವಂತ ನಾಡಿನ ಜನತೆಗೆ ಕಾಪಾಡಲಿ.